ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ 3 ತಿಂಗಳಿಂದ ಕಾಯ್ತಾ ಇದ್ದಂಥ ವೀಕ್ಷಕರಿಗೆ ಇವತ್ತು ಉತ್ತರ ಸಿಗತ್ತೆ. ಎಲ್ಲರಲ್ಲೂ ಕೂಡ ಒಂದು ಆಸೆ, ನಮ್ಮ ನೆಚ್ಚಿನ ಸ್ಪರ್ಧಿ ವಿನ್ನರ್ ಆಗಬೇಕು ಅಂತ. ಅದರಲ್ಲೂ ಕೂಡ ನೀವು ನಿರಂತರವಾಗಿ ನಮ್ಮ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದೇವೆ. ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರ ಮಾತು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಆಗ್ತಾ ಇದೆ. ಯಾರಾಗ್ತಾರೆ ವಿನ್ನರ್ ಅನ್ನೋ ಕುತೂಹಲಕ್ಕಿಂತ ಹೆಚ್ಚಾಗಿ ನಮ್ಮ ಹುಡುಗಿ ವಿನ್ನರ್ ಆಗ್ತಾರಾ ಅನ್ನೋ ಬಯಕೆ ಎಲ್ಲರಲ್ಲೂ ಕೂಡ ಇರೋದು ಸಹಜ. ಸದ್ಯಕ್ಕೆ ಮೂಲಗಳ ಪ್ರಕಾರ ಬಂದ ಮಾಹಿತಿಯಂತೆ ಈ ಬಾರಿಯ ಸೀಸನ್ನ ವಿನ್ನರ್ ಆಗಿ ನಿರೀಕ್ಷೆಯಂತೆ ಗಿಲ್ಲಿ ನಟ ಅವರು ಹೊರಗಡೆ ಬಂದಿದ್ದಾರೆ. ಹಾಗೆ ನಮ್ಮ ಹುಡುಗಿ ನಾವು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದಂಥ ಕರಾವಳಿಯ ಪೋರಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಇನ್ನು 3ನೇ ಸ್ಥಾನವನ್ನ ಅಶ್ವಿನಿ ಗೌಡ, 4ನೇ ಸ್ಥಾನವನ್ನ ಕಾವ್ಯ ಅವರು ಪಡ್ಕೊಂಡಿದ್ದಾರೆ. ಉಳಿದಂತೆ 5ನೇ ಸ್ಥಾನದಲ್ಲಿ ರಘು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ 6ನೇ ಸ್ಥಾನದಲ್ಲಿ ಧನುಷ್ ಅನ್ನೋದು. ಕೊನೆಯ 2 ಸ್ಥಾನಗಳ ಬಗ್ಗೆ ಅಧಿಕೃತವಾದಂಥ ಯಾವುದೇ ಮಾಹಿತಿ ಇಲ್ಲ. ರಘು ಅಥವಾ ಧನು ಅವರಿಬ್ಬರಲ್ಲಿ ಒಂದಷ್ಟು ಗೊಂದಲ ಇದೆ. ಇನ್ನು ನಮ್ಮ ರಕ್ಷಿತಾ ಶೆಟ್ಟಿ ಅವರು ವಿನ್ನರ್ ಆಗಬೇಕು ಅನ್ನೋದು ಸಾಕಷ್ಟು ಕರಾವಳಿಗರ ಆಸೆ. ಆದರೆ ನನ್ನ ಪ್ರಕಾರ ರಕ್ಷಿತಾ ಯಾವತ್ತೂ ವಿನ್ನರ್ ಆಗಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿತ್ತು ಈ ಬಾರಿಯ ಸೀಸನ್ನ ವಿನ್ನರ್ ಗಿಲ್ಲಿ ನಟ ಅಂತ. ಆ ರೀತಿಯ ಸಪೋರ್ಟ್ ಗಿಲ್ಲಿ ನಟ ಅವರಿಗೆ ಇತ್ತು. ಜೊತೆಗೆ ರಿಯಾಲಿಟಿ ಶೋ, ಸಿನಿಮಾ ಇದರಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಅವರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಇತ್ತು. ಹಾಗಾಗಿ ಗಿಲ್ಲಿ ಅವರಿಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ವ್ಯಕ್ತವಾಗ್ತಾ ಇತ್ತು. ಹಾಗಂತ ಗಿಲ್ಲಿ ಗೆಲ್ಲೋದಕ್ಕೆ ಅರ್ಹತೆ ಇಲ್ಲದ ವ್ಯಕ್ತಿ ಖಂಡಿತವಾಗ್ಲೂ ಅಲ್ಲ. ನಾನು ಆರಂಭದಿಂದಲೂ ಕೂಡ ಗಿಲ್ಲಿ ಅಥವಾ ರಕ್ಷಿತಾ ಯಾರ ವಿನ್ನರ್ ಆದರೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದರಲ್ಲೂ ಕೂಡ ನಮ್ಮ ಹುಡುಗಿ ವಿನ್ನರ್ ಆಗಬೇಕು ಅನ್ನೋ ಆಸೆ ಇದ್ದೇ ಇದೆ. ಯಾಕಂದರೆ ನಮ್ಮ ಊರಿನ ಒಂದು ಪ್ರೀತಿ ಇದ್ದೇ ಇರುತ್ತೆ, ಅಭಿಮಾನ ಇದ್ದೇ ಇರುತ್ತೆ. ಪರವಾಗಿಲ್ಲ, ನನಗೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆದರೂ ಕೂಡ ಅವರು ವಿನ್ನರ್ ಆಗಿದ್ದಕ್ಕಿಂತ ಹೆಚ್ಚು ಖುಷಿ ಇದೆ. ಯಾಕಂದರೆ ಇದು ವ್ಯಕ್ತಿತ್ವದ ಆಟ. ಈ ಒಂದು ಆಟದಲ್ಲಿ ವ್ಯಕ್ತಿತ್ವದಲ್ಲೇ ಗೆಲ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನೂ ಇಲ್ಲ. ಯಾವುದೇ ರೀತಿಯಾದಂಥ ಡ್ರಾಮಾ ಮಾಡದೆ, ಮುಖವಾಡಗಳನ್ನು ಹಾಕಿಕೊಳ್ಳದೆ ಬರಿಗೈಯಲ್ಲಿ ಬಂದ ಒಂದು ಹುಡುಗಿ ಇವತ್ತು ಇಡೀ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನು ಗೆಲ್ತಾರೆ, ರನ್ನರ್ ಅಪ್ ಆಗ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನೂ ಇಲ್ಲ. ಮೇ ಬಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗುವಂಥ ಆ ಒಂದು ಸ್ವಾಗತ, ಪ್ರೀತಿ ನೋಡಿದ್ರೆ ಅವರಿಗೆ ಗೆದ್ದದ್ದಕ್ಕಿಂತ ಹೆಚ್ಚು ಸಂತೋಷ ಆಗತ್ತೆ ಅನ್ನೋದಂತೂ ಪಕ್ಕ. ಇನ್ನು ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾರೆ. ನನಗಿನ್ನೂ ನೆನಪಿದೆ, ನೀವು ಬರುವಾಗ ನಡ್ಕೊಂಡು ಬಂದ್ರಿ, ನೀವು ಯಾರು ಅನ್ನೋ ಪರಿಚಯ ನನಗಿರಲಿಲ್ಲ, ವಿಡಿಯೋ ನೋಡ್ತೀನಿ, ಆ ಬಳಿಕ ನೀವು ಯಾರು ಅನ್ನೋದು ಗೊತ್ತಾಗುತ್ತೆ. ಘಟಾನುಘಟಿ ಸೆಲೆಬ್ರಿಟಿಗಳ ಮಧ್ಯೆ ಇದ್ಕೊಂಡು ಇಲ್ಲಿ ತನಕ ಟಾಪ್ 6 ತನಕ ಬರ್ತೀರಿ ಅಂದರೆ ಅದು ದೊಡ್ಡ ಸಾಧನೆ, ಕಮ್ಮಿಯ ಸಾಧನೆ ಅಂತೂ ಅಲ್ವೇ ಅಲ್ಲ ಅಂತ. ನನಗೆ ಯಾವಾಗ ರಕ್ಷಿತಾ ಶೆಟ್ಟಿ ಒಂದಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರೋ ಅವತ್ತೇ ಅವರು ಗೆದ್ದರು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿದ್ದಿದ್ದು ಘಟಾನುಘಟಿ ಸ್ಪರ್ಧಿಗಳು, ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡವರು, ತಮ್ಮದೇ ಆದಂಥ ಹೆಸರನ್ನು ಗಳಿಸ್ಕೊಂಡವರು, ಸೀರಿಯಲ್ಗಳಲ್ಲಿ ಮಿಂಚಿದವರು, ನಾನು 100 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದವರು, ಹಾಗೆಯೇ ಸಿನಿಮಾಗಳಲ್ಲಿ ಹೀರೋಗಳಾಗಿ ಮಿಂಚಿದವರು, ಇವರೆಲ್ಲರ ಮಧ್ಯೆ ಏನೂ ಹಿನ್ನೆಲೆ ಇಲ್ಲದೆ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಬಂದು ಇಷ್ಟು ದೂರ ಜರ್ನಿ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿದೆ. ಆಕೆ ಯಾವ ರೀತಿ ಪರೀಕ್ಷೆ ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹೆಚ್ಚೆಗೂ ಸಾಲು ಸವಾಲುಗಳು. ಆಕೆ ಸವಸಿದ್ದು ಪೂರ್ತಿ ಸವಾಲುಗಳ ಹಾದಿಯನ್ನೇ. ಹಾಗಾಗಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆದರೂ ಅಂದರೂ ಕೂಡ ಕರಾವಳಿಯ ಬಹುತೇಕ ಮಂದಿ ಸಂಭ್ರಮಿಸ್ತಾರೆ. ಆಕೆ ವಿನ್ನರೇ ಆಗಬೇಕು ಅನ್ನೋ ಆಸೆ ಇಲ್ಲ. ನನಗನ್ನಿಸ್ತಾ ಇತ್ತು ಟಾಪ್ 6 ಬಂದವ್ರು ಯಾವಾಗ ಹೊರಗಡೆ ಬಂದರೂ ಕೂಡ ನನಗೆ ರಕ್ಷಿತಾ ಶೆಟ್ಟಿ ವಿನ್ನರೇ. ನಾನು ಆಕೆಯಲ್ಲಿ ಬರೀ ಆಟಗಾರ್ತಿಯನ್ನು ನೋಡಿಲ್ಲ. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ, ಧೈರ್ಯ ಇದ್ದರೆ ಎಂಥ ಸನ್ನಿವೇಶದಲ್ಲಿ ಹೇಗೆ ಬದುಕ್ಬೋದು ಅನ್ನೋದನ್ನು ರಕ್ಷಿತಾ ಅವರಿಂದ ಕಲಿಬೇಕು. ರಕ್ಷಿತಾ ಶೆಟ್ಟಿ ಅಲ್ಲಿ ನಿಂತಂಥ ರೀತಿ, ತನಗೆ ಯಾರೂ ಇಲ್ಲ ಅಲ್ಲಿ ಅಂತ ಕ್ಷಣ ಕೂಡ ತನ್ನನ್ನು ತಾನು ಸಮರ್ಥಿಸಿಕೊಂಡು ಆಟ ಆಡಿದ ರೀತಿ, ಇಡೀ ಮನೆಯನ್ನು ಆಕೆ ಪ್ರೀತಿಸಿದ ರೀತಿ, ಜೊತೆಗೆ ಎದ್ದಲ್ಲೆಲ್ಲ ಬರೀ ಪ್ರೀತಿಯನ್ನೇ ಹಂಚ್ತಾ ಬಂದಂಥ ಆ ಹುಡುಗಿ ಇವತ್ತು ಅಷ್ಟು ಜನರ ಅಭಿಮಾನವನ್ನು ಗಳಿಸ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವತ್ತೂ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜೀವನದುದ್ದಕ್ಕೂ ಸಾಕಾಗುವಷ್ಟು, ಅದಕ್ಕೆ ಮಿಕ್ಕಿ ಉಳಿಯುವಷ್ಟು
ರಕ್ಷಿತಾ ಶೆಟ್ಟಿ ಇವತ್ತು ಅಭಿಮಾನವನ್ನು ಗಳಿಸಿದ್ದಾರೆ, ಪ್ರೀತಿಯನ್ನು ಗಳಿಸಿದ್ದಾರೆ. ಮೇ ಬಿ ಒಬ್ಬ ಯೂಟ್ಯೂಬರ್ ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬೆಳೆದಿದ್ದಾರೆ ಇವತ್ತು ರಕ್ಷಿತಾ ಶೆಟ್ಟಿ. ಹೋಗುವಾಗ ರಕ್ಷಿತಾ ಬಗ್ಗೆ ಯಾವ ರೀತಿ ಒಪಿನಿಯನ್ ಇತ್ತು, ಜನ ಯಾವ ರೀತಿ ಅವರನ್ನು ಆಯ್ಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಇವತ್ತು ಅದೇ ಜನ ರಕ್ಷಿತಾ ಶೆಟ್ಟಿ ಬೇಕು, ಅವಳ ಥರ ಒಬ್ಬ ಮಗಳಿರಬೇಕು, ಅವಳ ಥರ ಒಬ್ಬ ತಂಗಿ ಇರಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಅದೇ ದೊಡ್ಡ ಸಾಧನೆ. ಪರವಾಗಿಲ್ಲ, ನಮ್ಮ ಹುಡುಗಿ ರನ್ನರ್ ಅಪ್ ಆಗಿದ್ದಾರೆ, ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಬೇಜಾರಿಲ್ಲ. ರಕ್ಷಿತಾ, ನೀವು ರನ್ನರ್ ಅಪ್ ಆದರೂ ಕೂಡ ನಮ್ಮೆಲ್ಲರ ಪಾಲಿಗೆ ನೀವು ವಿನ್ನರ್. ನಿಮ್ಮ ಈ ಒಂದು ವಿಜಯದ ಯಾತ್ರೆ ಇದೇ ರೀತಿ ಕಂಟಿನ್ಯೂ ಆಗಲಿ. ನಿಮಗೆ ಸಿಕ್ಕಂಥ ಈ ಪ್ರೀತಿ ಅಭಿಮಾನ ಹೀಗೆ ಉಳಿಸ್ಕೊಳ್ಳಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮ ಹಾರೈಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.